ಎಫ್.ಎಂ ನಮ್ಮ ಚಾನಲ್ನಿಂದ ಈ ಕೋಡ್ ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. 50% ಆಫರ್ ಇರುತ್ತೆ ನಿಮಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ. ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೋತಾ ಇಲ್ಲ. ಪ್ಲೀಸ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಯಾವತ್ತೂ ನಮಗಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು, ಲವ್ ಯು ಆಲ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೆಡಿಟೇಷನ್ ಹೇಗೆ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ. ಈ ಮೆಡಿಟೇಷನ್ ಬಗ್ಗೆ ಒಂದು 4 ಸ್ಟೆಪ್ ಮುಖಾಂತರ ತಿಳಿಸ್ತೀನಿ. ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೆಂಟ್ರಲ್ಲಿ ಸ್ಕಿಪ್ ಮಾಡಿ ನೋಡಬೇಡಿ. ಓಕೆ, ಫಸ್ಟ್ ಬಂದು ಮೊದಲನೇದಾಗಿ ಎಕ್ಸಾಂಪಲ್ಗೆ ಒಬ್ಬ ಸೆಲೆಬ್ರಿಟಿ ಬಗ್ಗೆ ಹೇಳಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ. ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವರು ಇದ್ದಾರಲ್ಲ, ಅವರು ಮುಂಚೆ ಹೇಗಿದ್ರು ಇವಾಗ ಹೇಗಿದ್ದಾರೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಮುಂಚೆ ಮ್ಯಾಚ್ಗಳಲ್ಲಿ ಅವರು ತುಂಬ ಕೋಪವಾಗಿದ್ದರು, ತುಂಬ ಜಗಳಕ್ಕೆ ಹೋಗ್ತಾಯಿದ್ರು. ಅದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಒಬ್ಬ ಗುರುಗಳನ್ನ ಹೋಗಿ ಮೀಟ್ ಮಾಡ್ತಾರೆ. ಈ ಥರ ತುಂಬ ಕೋಪ ಬರ್ತಾ ಇದೆ, ನಾನು ಏನು ಮಾಡಬೇಕು ಗುರುಗಳೇ ಅಂತ ಕೇಳಿರ್ತಾರೆ. ಹೋಗಿ ಆವಾಗ ಅವ್ರು ಹೇಳ್ತಾರೆ, ಇದಕ್ಕೆ ಧ್ಯಾನ ಮಾಡಬೇಕು, ಮೆಡಿಟೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅವ್ರದ್ದೊಂದು ವೀಡಿಯೋನೂ ಇದೆ. ಆ ವಿಡಿಯೋ ಏನೋ ಸ್ವಲ್ಪನೇ, ಅವರು ಮೆಡಿಟೇಷನ್ ಮಾಡೋದು ಸ್ವಲ್ಪನೇ ಇದೆ, ಅದನ್ನು ವಿಡಿಯೋ ಕಟ್ ಆಗ್ತಾ ಇದೆ, ಫುಲ್ ವಿಡಿಯೋ ಇಲ್ಲ. ಆಮೇಲೆ ಅವರು ಧ್ಯಾನ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಇವಾಗ ನೋಡ್ಬೋದು ನಾವು ಅವ್ರನ್ನ, ಎಷ್ಟು ಕೂಲಾಗಿರ್ತಾರೆ. ಇದು ಡಿಸಿಷನ್ ಹೇಗೆ ತಗೋತಾರೆ, ಎಷ್ಟು ಕೂಲಾಗಿರ್ತಾರೆ. ರಿಸಲ್ಟ್ ಬಂದು ಅವರು ಇದರಲ್ಲಿ ತೋರಿಸಲ್ಲ, ವರ್ಕಲ್ಲಿ ತೋರಿಸ್ತಾರೆ, ಮಾಡಿ ತೋರಿಸ್ತಿ ಅದರಲ್ಲಿ ಅದ್ರ ಮುಖಾಂತರ ರಿಯಾಕ್ಷನ್ ತೋರಿಸ್ತಾರೆ. ಆ ಥರ ಒಂದು ಹೇಳ್ಬೇಕಂದ್ರೆ, ಇವಾಗ ಒಂದು ಯೋಗಿ ಥರ, ಕ್ರಿಕೆಟಲ್ಲಿ ಒಂದು ಯೋಗಿ ಅಂತಲೇ ಯೋಗಿ ಆಗಿರೋರೇ ಆ ಥರ ಒಂದು ಹೆಸ್ರು ಮಾಡೋದಾಗಲಿ, ಒಂಥರ ಮೆಡಿಟೇಷನ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಅಂದರೆ, ಒಂದು ನಾರ್ಮಲ್ ಆಗಿರೋ ವ್ಯಕ್ತಿ ಎಷ್ಟು ಮಟ್ಟಕ್ಕೆ ಬೆಳಿಬೋದು, ಅಷ್ಟು ಎನರ್ಜಿ ಆಗಿರ್ತಾರೆ, ಅಷ್ಟು ಅಟ್ರಾಕ್ಟ್ ಮಾಡ್ತಾರೆ ಜನರನ್ನ, ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ಬೋದು. ಏನೇ ಪ್ರಾಬ್ಲಮ್ ಬಂದರೂ, ಏನೇ ಸಿಚುವೇಶನ್ ಬಂದರೂ ನಾವು ನೀಟಾಗಿ ಸಾಲ್ವ್ ಮಾಡಬಹುದು. ಈ ಮೆಡಿಟೇಷನ್ ಪ್ರಭಾವ ಅದೇ ಇವತ್ತಿಗೆ ಕ್ರಿಕೆಟ್ಗೆ ಒಂದು ನಂಬರ್ 1 ಸ್ಥಾನದಲ್ಲಿದ್ದಾರೆ ಅವರು. ಅದು ಈಸಿ ಅಲ್ಲ, ಅದು ಧ್ಯಾನದಿಂದ ಮಾತ್ರ ಬರೋದಕ್ಕೆ ಸಾಧ್ಯ. ಅದು ನೀವು ಬೇಕಂದರೆ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ನೋಡಿ. ಓಕೆ, ನಮ್ಮ ಸೈಂಟಿಸ್ಟ್ಗಳು ಒಂದು 2 ಗ್ರೂಪನ್ನ ಡಿವೈಡ್ ಮಾಡಿ, ಒಂದು ಗ್ರೂಪ್ನ ಒಳ್ಳೆ ಆಹಾರ, ಏನು ಮೆಡಿಟೇಷನ್ ಇಲ್ಲ, ನಾರ್ಮಲ್ ಲೈಫ್ ಥರನೇ ಬಿಟ್ಟಿದ್ರು. ಇನ್ನೊಂದು ಗ್ರೂಪ್ಗೆ ಒಳ್ಳೆ ಆಹಾರ ಮತ್ತು ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮೆಡಿಟೇಷನ್ ಎಲ್ಲ ಮಾಡೋದು ಕೊಟ್ಟಿದ್ದರು. ಇದನ್ನು ಒಂದು 45 ಡೇಸ್ ಆ ಥರ ಮಾಡಿ ಅವರು ಸ್ಟಡಿ ಮಾಡಿ ನೋಡಿದ್ಮೇಲೆ, ಇಬ್ಬರನ್ನೂ ಟೆಸ್ಟ್ ಮಾಡಿದ್ಮೇಲೆ, ಈ ಮೆಡಿಟೇಷನ್ ಮಾಡೋರಿಗೂ ಮೆಡಿಟೇಷನ್ ಮಾಡದೇ ಇರೋರಿಗೂ ಡಿಫ್ರೆನ್ಸ್ ಏನಂದರೆ, ಈ ಗ್ರೂಪ್ಗೆ ಒಂದು 40% ಪ್ಲಸ್ ರಿಸಲ್ಟ್ ಬರ್ತಾಯಿತ್ತು. ಏನಂದರೆ ಅವರು ತುಂಬ ಶಾಂತವಾಗಿ ಅವ್ರ ಡಿಸಿಷನ್ ತಗೊಳ್ಳೋದು ಕರೆಕ್ಟಾಗಿತ್ತು, ಅವ್ರ ಮೈಂಡ್ ವರ್ಕ್ ಮಾಡೋದೇ ಒಂದು 40% ಎಕ್ಸ್ಟ್ರಾ ಇತ್ತು ಅವ್ರಿಗೆ. ಆ ಲೆವೆಲ್ ಅದು ಆ ಥರನೂ ಚೆಕ್ ಮಾಡಿ ರಿಸಲ್ಟ್ ಬಂದಿದೆ. ಮೂರನೇ ವಿಷಯ ಬಂದು ಧ್ಯಾನ ಹೇಗೆ ಮಾಡೋದು ಅಂತೇಳಿ. ಫಸ್ಟು ನಮ್ಮ ಉಸಿರಾಟದ ಮೇಲೆ ಗಮನ ಕೊಡಬೇಕು. ಮತ್ತು ಸುಮಾರು ಥಾಟ್ಸ್ ಬರುತ್ತೆ ನಮಗೆ. ಸುಮಾರು ಆ ಥಾಟ್ಸ್ ಬಂದಾಗ ನಾವು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಏನಂದರೆ, ಇವಾಗ ಏನೋ ಅಂತ ಅದು ಡಿಸ್ಟರ್ಬ್ ಮಾಡಿದಷ್ಟು, ಇವಾಗ ಯಾವಾಗ ನಮ್ಮ ಮೈಂಡಲ್ಲಿ ನಾವು ಯಾವುದು ಆಲೋಚನೆ ಬರಬಾರ್ದು ಅಂತ ಥಿಂಕ್ ಮಾಡಿದಾಗ ಅದು ಇನ್ನೂ ಜಾಸ್ತಿ ಬರುತ್ತೆ. ಯಾವ್ದು ಯೋಚನೆ ಮಾಡಬಾರ್ದು ಅಂತ ಅದೇ ಜಾಸ್ತಿ ಯೋಚನೆ ಬರುತ್ತೆ. ಆ ಥರ ಅದು ನಮ್ಮ ಮೈಂಡ್ನ ಪವರ್ ಆ್ಯಕ್ಚುಲಿ. ಅದರಿಂದ ಏನು ಮಾಡಬೇಕು, ಮೆಡಿಟೇಷನ್ ಕೂತ್ಕೊಳ್ಳುವಾಗ ಸುಮಾರು ಥಾಟ್ಸ್ ಬರುತ್ತೆ. ಆ ಥಾಟ್ಸ್ಗೆ ನಾವೇನು ಮಾಡಬೇಕಂದ್ರೆ ಆನ್ಸರ್ ಹೇಳಿ. ಇವಾಗ ಒಂದು ಕ್ವಶನ್ ಬಂತು, ಓಕೆ, ಈ ಕ್ವಶನ್ಗಳಲ್ಲಿ ಆನ್ಸರ್ ಹೇಳ್ಬಿಟ್ಟು ಆ ಥಾಟ್ನ ಅವ್ರು ರಿಟರ್ನ್ ಕಳಿಸ್ಬೇಕು ಮೇಯ್ನು. ಆವಾಗ ಏನಾಗುತ್ತೆ ಅಂದರೆ, ನಾವು ನಾರ್ಮಲ್ ತಿರುಗಿ ಬ್ರೀದಿಂಗ್ ಫೋಕಸ್ಗೆ ಬರಬೇಕಾಗತ್ತೆ. ನಮ್ಮ ಬ್ರೀದಿಂಗ್ ಮೇಲೆ ಫೋಕಸ್ ಇಡಬೇಕಾಗತ್ತೆ. ಈ ಥರ ಈ ಥಾಟ್ಸು ಬರ್ತಾ ಅದನ್ನು ಆನ್ಸರ್ ಹೇಳ್ತಾ ನಾವು ನಾರ್ಮಲ್ ಸ್ಟೇಜಿಗೆ ಬಂದು ಈ ಥರ ಮಾಡ್ತಾ ಯಾವ ಆಲೋಚನೆ ರಹಿತ ಧ್ಯಾನ ಅಂತ ಹೇಳ್ತಾರೆ. ಆಮೇಲೆ ಅದನ್ನು ಮುಖ್ಯವಾಗಿ ನಾವು ಮೆಡಿಟೇಷನ್ ಮಾಡುವಾಗ ಪಾಲಿಸಬೇಕಾದ 6 ಸೂತ್ರಗಳಿವು.
ಮೊದಲನೇದು ಬಂದು ನಾವು ಮಾಡೋ ಪ್ಲೇಸು ಮತ್ತು ಯಾವ ಆಸನದಲ್ಲಿ ಕೂತ್ಕೊಂಡಿದ್ದೀವಿ ಅಂತ ತುಂಬ ಇಂಪಾರ್ಟೆಂಟ್ ಅದು. ಈ ಪದ್ಮಾಸನ, ಈ ಮುದ್ರಾಸನ ಇಟ್ಕೊಂಡು ಮಾಡೋದ್ರಿಂದ ನಿಮಗೆ ಡಬಲ್ ಬೆನಿಫಿಟ್ ಸಿಗುತ್ತೆ. ಅಂದರೆ ಇವಾಗ ಹಿಂಗೆ ಇಟ್ಕೊಂಡು ಮಾಡೋದು ಮತ್ತು ಹಿಂಗೆ ಇಟ್ಕೊಂಡು ಮಾಡೋದು, ಓಕೆನಾ, ಇಲ್ಲಾಂದರೆ ಹಿಂಗೆ ಇಟ್ಕೊಂಡು ಮಾಡೋದು. ಈ ಇದರಲ್ಲಿ ಮಾಡೋದ್ರಿಂದ ನಿಮಗೆ ಡಬಲ್ ರಿಸಲ್ಟ್ ಕೊಡುತ್ತೆ. ನಾವೇನು 1% ಬಂದು 2% ಥರ ಸಿಗುತ್ತೆ ರಿಸಲ್ಟ್. ಆ ಥರ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಂದರೆ ಈ ಮುದ್ರಾಸ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ. ಆ ಮುದ್ರಾ ಪವರ್ ಏನು ಅಂತೇಳಿ ಈ ವಿಡಿಯೋ ನೋಡಿ, ನಿಮಗೆ ಚಾನಲ್ ಒಳಗಡೆ ಹೋಗಿ ಈ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಮುದ್ರದ ಬಗ್ಗೆ. ಎರಡನೇದು ಬಂದು ನಮ್ಮ ಕಣ್ಣುಗಳನ್ನು ಮುಚ್ಕೋಬೇಕು. ಸ್ವಲ್ಪ ಜನ ಕಣ್ಣು ತೆಕ್ಕೊಂಡು ಧ್ಯಾನ ಮಾಡಿದ್ರೆ ಅದೇನು ರಿಸಲ್ಟ್ ಕೊಡಲ್ಲ. ಕಣ್ಣುಗಳು ಮುಚ್ಕೊಂಡು ಫೋಕಸ್ ಆಗಿ ಕರೆಕ್ಟಾಗಿ ನಮ್ಮ ಒಂದು ಉಸಿರಾಟದ ಮೇಲೆ ಗಮನ ಇಟ್ಕೊಂಡು ಫೋಕಸ್ ಆಗಿ ಕೂತ್ಕೋಬೇಕು. ನಾಲ್ಕನೇದು ಬಂದು ನಾವು ಆ ಮೆಡಿಟೇಷನಲ್ಲಿ ಬರುವಂಥ ಒಂದು ಒಳ್ಳೆ ಥಾಟ್ಸ್ ಇರುತ್ತೆ, ಒಂದು ಒಳ್ಳೆ ಎನರ್ಜಿ ಇರುತ್ತೆ. ಯಾಕೆಂದರೆ ನಾವು ಈಗ ಕ್ಲೋಸ್ ಮಾಡ್ಕೊಂಡಾಗ ಒಂದು ಬ್ರೈಟಾಗಿ ಎಲ್ಲೋ ರೆಡ್ ಎರಡು ಮಿಕ್ಸ್ ಆದಂಗೆ, ವೈಟ್ ರೆಡ್ ಮಿಕ್ಸ್ ಆದಂಗೆ ನಿಮ್ಗೆ ಕಲರಲ್ಲಿ ಕಾಣಿಸುತ್ತೆ. ಆವಾಗ ಆ ಕ್ಲೋಸ್ ಮಾಡ್ಕೊಂಡಾಗ, ಐಸ್ ಕ್ಲೋಸ್ ಮಾಡ್ಕೊಂಡಾಗ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಒಂದು ಡಾಟ್ ಥರ ಕಾಣುತ್ತೆ. ಏನಂದರೆ ಅದು ಯೂನಿವರ್ಸಲ್ ಎನರ್ಜಿ ಮೇಲೆಯಿಂದ ನಮ್ಮ ಬಾಡಿಯಲ್ಲಿ ನಾವು ಆ ಡಾಟ್ನ ಫೋಕಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಜೂಮ್ ಮಾಡಿ ಅದನ್ನು ಫೋಕಸ್ ಮಾಡಿ ಹಂಗೆ ಅದು ಬಂದು ನಮ್ಮ ಹತ್ರ ಬಂದು ನಮ್ಮ ಬಾಡಿಯಲ್ಲಿ ಒಂದು ರೆಡ್ ಆ್ಯಂಡ್ ವೈಟ್, ಯೆಲ್ಲೋ ಆ್ಯಂಡ್ ವೈಟ್, ರೆಡ್ಡು ಈ ಥರ ಬಂದು ನಮ್ಮ ಬಾಡಿಯಲ್ಲಿ ಇರೋ ಥರ ಇಳಿಯೋ ಥರ ಫೀಲ್ ಆಗಬೇಕು ನಾವು. ಆ ಫೀಲ್ ಆದಾಗ ಏನಾಗುತ್ತೆ ಅಂದರೆ ಒಂಥರ ಮೈಯೆಲ್ಲ ಜುಮ್ ಅಂತ ಇರುತ್ತೆ. ಆವಾಗ ಆ ಫೀಲ್ ಇರುತ್ತಲ್ಲ ಅದನ್ನು ಫೋಕಸ್ ಮಾಡ್ತಾ ಇರ್ಬೇಕು. ಇನ್ನೂ ಫೋಕಸ್ ಫೋಕಸ್ ಮಾಡಿದಾಗ ಏನಾಗಂದರೆ ನೀವು ಈ ಹೊರಗಡೆ ಇರುವ ಪ್ರಪಂಚವನ್ನು ಮರಿತೀರ. ಫುಲ್ ಫೋಕಸಾಗಿ ಧ್ಯಾನ ಒಳಗಡೆ ಬೇರೆ ಪ್ರಪಂಚಕ್ಕೆ ಹೋಗಿರ್ತೀರ ನೀವು. ಅದು ತುಂಬ ಪವರ್ಫುಲ್ ಆಗಿರುತ್ತೆ, ತುಂಬ ಎಂಜಾಯ್ ಮಾಡ್ಬೋದು. ತುಂಬ ನೀವು ಈ ಪ್ರಪಂಚದಲ್ಲೇ ಇರಲ್ಲ ನೀವು, ಅಷ್ಟು ಚೆನ್ನಾಗಿರುತ್ತೆ. ಐದನೇದು, ಇದೆಲ್ಲ ಮಾಡುವಾಗ ನಮಗೆ ಸುಮಾರು ಥಾಟ್ಸ್ ಬರ್ತಾನೆ ಇರುತ್ತೆ. ಆದರೆ ಅದಕ್ಕೆ ಇನ್ನೊಂದ್ಸಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅದು ಅಷ್ಟು ಈಸಿ ಅಲ್ಲ, ಅಷ್ಟು ಬೇಗ ನಿಮಗೆ ಆಲೋಚನೆ ರಹಿತ ಧ್ಯಾನ ಬರಲ್ಲ. ಇದು ಪ್ರಾಕ್ಟೀಸ್ ಮಾಡ್ತಾ 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 ನಿಮಗೆ ಅದು ರಿಸಲ್ಟ್ ಕೊಡುತ್ತೆ. ಅದು ಏನು ಆಲೋಚನೆ ಬರುತ್ತೋ ಅದಕ್ಕೆ ಆನ್ಸರ್ ಹೇಳಿ ಕಳಿಸ್ಬಿಟ್ಟು ನೀವು ತಿರುಗಿ ನಿಮ್ಮ ಬ್ರೀದಿಂಗ್ ಫೋಕಸ್ ಮೇಲೇ ಗಮನ ಇಡಬೇಕು. ಓಕೆ, ಲಾಸ್ಟಲ್ಲಿ ಆರನೇದು, ನೀವು ಮೆಡಿಟೇಷನ್ ಎಲ್ಲ ಆದಮೇಲೆ ನಿಮ್ಮ ಕಣ್ಣುಗಳು ಓಪನ್ ಮಾಡೋವಾಗ, ಓಕೆ, ತುಂಬ ಎನರ್ಜಿ ಇರುತ್ತೆ ನಿಮ್ಮ ಕಣ್ಣಲ್ಲಿ, ನಿಮ್ಮ ಫೇಸಲ್ಲಿ. ಆವಾಗ ಡೈರೆಕ್ಟಾಗಿ ನೀವು ಕಣ್ಣುಗಳನ್ನು ಓಪನ್ ಮಾಡಬಾರ್ದು. ಮಾಡಿ ಚೆನ್ನಾಗಿ ಸ್ವಲ್ಪ ಹೀಟ್ ಆಗೋ ಥರ ಮಾಡಿಬಿಟ್ಟು ಇದಿದ್ದಾವಲ್ಲ, ಇದು ಬಂದು ನಮ್ಮ ಕಣ್ಣುಗಳ ಮೇಲೆ ಇಡಬೇಕು. ಕಣ್ಣುಗಳ ಮೇಲೆ ಇಟ್ಟು ಫಸ್ಟ್ ನಮ್ಮ ಕೈಗಳ ಭಾಗವನ್ನು ನೋಡಬೇಕು. ಯಾಕಂದರೆ ಈ ಕಣ್ಣುಗಳಲ್ಲಿ ತುಂಬ ಎನರ್ಜಿ ಇರುತ್ತೆ. ಅದು ನೀವೇನು ನೋಡ್ತೀರಲ್ಲ ಅದಕ್ಕೆ ಫೋಕಸ್ ಹೋಗುತ್ತೆ, ಅದಕ್ಕೆ ರಿಸಲ್ಟ್ ಕೊಡುತ್ತೆ. ಅದರಿಂದ ನಾವು ಮಾಡಿರೋ ಧ್ಯಾನ ನಮಗೆ ಸಿಗಬೇಕಂದ್ರೆ ಫಸ್ಟ್ ನಮ್ಮ ಕೈಗಳು ನೋಡಿಕೊಂಡ್ರೆ ನಮ್ಮ ಮಾಡಿರುವಂಥ ಮೆಡಿಟೇಷನ್ ನಮ್ಮ ಬಾಡಿಗೆ ರಿಸಲ್ಟ್ ಕೊಡುತ್ತೆ. ಈ ಮೆಡಿಟೇಷನ್ ಲೈಫ್ಗೂ ನಾರ್ಮಲ್ ಲೈಫ್ಗೂ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಇವಾಗ ಒಬ್ಬ ವ್ಯಕ್ತಿ ಈ ಕಾಲದಲ್ಲಿ ಫೇಸ್ ಮಾಡೋದು ಎರಡು, ಒಂದು ಬ್ಯುಸಿ, ಇನ್ನೊಂದು ಟೆನ್ಷನ್. ಇವೆರಡು ಆಲ್ಮೋಸ್ಟ್ ಎಲ್ಲರನ್ನೂ ಹಿಂಬಾಲಿಸ್ತಾ ಇರುತ್ತೆ. ಈ ಮೆಡಿಟೇಷನ್ ಮಾಡೋದ್ರಿಂದ ಬೆನಿಫಿಟ್ಗಳೇನೆಂದರೆ, ಮೊದಲನೇದಾಗಿ ಈ ನಾರ್ಮಲ್ ಲೈಫ್ಗೂ ಈ ಮೆಡಿಟೇಷನ್ ಲೈಫ್ಗೂ ಡಿಫ್ರೆನ್ಸ್ ತಿಳ್ಕೊಳ್ಳೋಣ. ಇವಾಗಿರೋ ಸಿಚುವೇಷನಲ್ಲಿ ಪ್ರತಿಯೊಬ್ಬರು 24 ಗಂಟೆ ದುಡಿತಾ ಇರ್ತಾರೆ. ಅವ್ರ ಹಿಂದ್ಗಡೆ ಇರೋದು 3 ವಿಷಯ ಹಿಂದ್ಗಡೆನೇ ಬರ್ತಾ ಇರ್ತವೆ. ಒಂದು ಕೋಪ, ಇನ್ನೊಂದು ಟೆನ್ಷನ್, ಇನ್ನೊಂದು ವರ್ಕ್ ಪ್ರೆಷರ್. ಓಕೆ, ಈ 3 ಹಿಂಬಾಲಿಸ್ತಾ ಇರ್ತವೆ. ಈ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ 3 ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ಐಡಿಯಾ ಬರುತ್ತೆ. ಈ 3 ಏನಾಗ್ತದೆ, ಈ 3 ಹೊರಗಡೆ ಹೋಗ್ಬಿಟ್ಟು ಈ ಮೆಡಿಟೇಷನ್ ಏನು ಮಾಡುತ್ತೆ ಅಂದರೆ ನಮಗೆ ನೆಕ್ಸ್ಟ್ ಏನು ಮಾಡ್ಬೋದು ಕೂಲಾಗಿ. ಇವಾಗ ಹೇಳ್ತಾರೆ ಕ್ಯಾಪ್ಟನ್ ಕೂಲ್ ಧೋನಿ ಅಂತ ಕರೀತಾರೆ ಇವಾಗ. ಓಕೆ, ಅಷ್ಟು ಕೂಲಾಗಿದೆ. ಅವ್ರು ಹೆಂಗೆ ಡಿಸಿಷನ್ ತಗೊಂಡು ಇವಾಗ ರಿಸಲ್ಟ್ ಕೊಡ್ತಾರೋ, ಮ್ಯಾಚ್ಗೆ ಎಷ್ಟು ಗೆಲ್ಲಿಸ್ತಾರೋ, ಅದೇ ಥರ ನಮ್ಮ ಜೀವನವನ್ನು ನಾವು ಅಷ್ಟೇ
ಪ್ಲ್ಯಾನ್ ಮಾಡಿ ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ರೈಟು, ಯಾವ್ದು ರಾಂಗು ಅಂತ ಡಿಸಿಷನ್ ತಗೊಳ್ಳೋದಕ್ಕೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಒಳ್ಳೆ ಜೀವನವನ್ನು ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಲಾಸ್ಟಲ್ಲಿ ನಿಮ್ಗೆ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಒಂದು ಸರಿ ಈ ಫಸ್ಟಲ್ಲಿ ಮಾಡೋರು, ಅದರಲ್ಲಿ ಮಾಡಿರೋರಿಗೆ ಎಲ್ಲರೂ ಹೋಗ್ಬೋದು. ಈ ಹೊಸದಾಗಿ ಮಾಡೋರಿಗೆ ನಾನೊಂದು ಸಜೆಷನ್ ಮಾಡ್ತೀನಿ. ಏನಂತ ಹೇಳಿದ್ರೆ, ಫಸ್ಟ್ ಟೈಮ್ ಮಾಡೋರು ಒಂದ್ಸಲಿ ನಮ್ಮ ಕನಕಪುರ ರೋಡಲ್ಲಿರುವಂಥ ಒಂದು ಪಿರಮಿಡ್ ವ್ಯಾಲಿ ಅಂತ ಇದೆ, ಅಲ್ಲೊಂದು ವಿಸಿಟ್ ಆಗಿ. ಓಕೆ, ಅದ್ರ ಬಗ್ಗೆ ಈ ವಿಡಿಯೋ ನೋಡಿ ಬೇಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ ಮೈಂಡು. ಏನಿಲ್ಲ, ನಮ್ಮ ಬೆಂಗಳೂರಿಂದ ಒಂದು 30-40 ಕಿಲೋಮೀಟರ್ ಒಳಗಡೆನೇ ಇದೆ ಅದು. ಹೋಗ್ಬೋದು, ವಿಸಿಟ್ ಆಗಿ. ನಿಮಗೆ ತುಂಬ ಅಲ್ಲಿ ಹೇಗೆ ಮಾಡೋದು, ಅದಕ್ಕೆಂತನ ಮಾಡಿರುವಂಥ ಒಂದು ಪ್ಲೇಸ್ ಅದು. ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ನಿಮಗೆ ಇದ್ರ ಬಗ್ಗೆ ಏನೋ ಡೀಟೇಲ್ಸ್ ಬೇಕಂದರೆ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದಕ್ಕೂ ಆನ್ಸರ್ ಮಾಡ್ತೀನಿ. ನಿಮ್ಗೆ ಹೇಗೆ ಮಾಡೋದು, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಯಾವತ್ತೂ ನಮಗಿರಲಿ ಅಂತ ಹೇಳ್ತಾ, ದಯವಿಟ್ಟು ಈ ವಿಡಿಯೋ ನೋಡೋರೆಲ್ಲ ಯಾರು ಯಾರು ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಕುಕ್ಕು ಎಫ್ ಎಮ್ ನಮ್ಮ ಚಾನಲಿಂದ ಈ ಕೋಡ್ ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. 50% ಆಫರ್ ಇರುತ್ತೆ ನಿಮಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ. ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೋತಾ ಇಲ್ಲ. ಪ್ಲೀಸ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಯಾವತ್ತೂ ನಮಗಿರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಲವ್ ಯು ಆಲ್.